ಎಲ್ಲರೂ ಥಿಯೇಟರ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ. ವಿಜಯ್ ಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಆಡಿಯನ್ಸ್ ರಿಯಾಕ್ಷನ್ ಅದ್ಭುತವಾಗಿದೆ. ಇನ್ನ ಲಕ್ಷಾಂತರ ಜನ ಬಂದು ನೋಡ್ಬೇಕು. ಸಿನಿಮಾ ಚೆನ್ನಾಗಿದೆ, ಖುಷಿ ಪಡ್ತಾರೆ. ಖಂಡಿತವಾಗ್ಲು ಬಂದು ನೋಡ್ಲೇಬೇಕು ಜನ. ಸಿದ್ಲಿಂಗ್ ಯೋಗಿ ಅವರು ಒಂದು ಇವತ್ತು ಬರ್ತಾ ಅವರು ಸೀನಿಯರ್ ಆಕ್ಟಿಂಗ್ಸ್ ನೋಡ್ತಾ ಇದ್ರೆ, ಅವರು ಸೀನಿಯರಿಸಮ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಡೈರೆಕ್ಟರ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ರೀತಿಯಾಗಿ ಈ ಮೂವಿನ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಮತ್ತೆ ಒಂದು ಅಯ್ಯಪ್ಪನು ಭಗವಂತನು ಒಂದು ಮನುಷ್ಯನ ರೀತಿಯಾಗ ಹೆಂಗೆ ಬಂದು ನಮ್ ಜೊತೆಲಿ ಇದ್ದು ನಮ್ ಕಷ್ಟನೆಲ್ಲ ಸ್ಪಂದಿಸ್ಕೊಂಡು ನಮ್ ಕಷ್ಟ ನೋಡ್ಕೊಂತಾರೆ. ಒಂದು ಭಗವಂತ ನಮ್ ಜೊತೆ ಇರ್ತಾರೆ ಮನುಷ್ಯನ ರೀತಿಯಾಗಿ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್. ಎಲ್ಲ ನಮ್ ಕನ್ನಡ ಚಲನಚಿತ್ರದಲ್ಲಿ ಇರೋಂಥವ್ರು, ಮತ್ತೆ ಫಿಲಂ ಇಂಡಸ್ಟ್ರಿಯಲ್ಲಿ ಇರೋಂಥವ್ರು, ಮತ್ತೆ ಕನ್ನಡ ಜನತೆ ಎಲ್ಲರೂ ಬಂದು ಕನ್ನಡ ಚಲನಚಿತ್ರನ ಚೆನ್ನಾಗಿ ಬೆಳೆಸಬೇಕು, ಉಳಿಸಬೇಕು ಅಂತ ಕೇಳ್ಕೊಂಡು, ಹಾರೈಸಬೇಕು ಅಂತ ಕೇಳ್ಕೊಂಡು ಈ ಮಾತುಗಳು ಮುಗಿಸ್ತೀನಿ ಸರ್. ಸಿದ್ಲಿಂಗ್ ಸಖತ್ತಾಗಿದೆ. ರಾಜ್ಯಾದ್ಯಂತ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಎಲ್ಲಾ ಕನ್ನಡಿಗರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ದಯವಿಟ್ಟು ಕೊಡೋ ಅಂತ ದುಡ್ಡಿಗೆ ಯಾವತ್ತು ಮೋಸ ಆಗಲ್ಲ. ಪ್ರತಿಯೊಂದು ಫ್ಯಾಮಿಲಿ ಕೂತ್ ನೋಡ್ಬೋದು. ಸಖತ್ತಾಗಿದೆ. ನಾನಂತೂ ನೋಡಿದೆ, ಹೋಗಿ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಇದು 200 ದಿವಸ ಓಡುತ್ತೆ. ಸಖತ್ತಾಗಿದೆ. ಅವರು ಗುಣಿ ತೋಡೋದಾಗ್ಲಿ, ಇವ್ರು ದೇವ್ರು ಸಿಕ್ಕೋದಾಗ್ಲಿ ಸಖತ್ತಾಗಿದೆ. ಜನ ಬಂದು ನೋಡ್ತಾರೆ. ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಯಾವ್ದೇ ಮುಜುಗರ ಇಲ್ಲದೆ ನೋಡ್ಬೋದು. ಸಿದ್ಲಿಂಗು ಫಸ್ಟ್ ಫಿಲಮ್ಗಿನ ಇದು 2 ಫಿಲಂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕೆಂದ್ರೆ ಸಿದ್ಲಿಂಗು ಫಿಲಂ ಅಲ್ಲಿ ಯೋಗಿ ಅವರು ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಹಾಗೂ ಮಹಿಳೆಯರ ಬಗ್ಗೆ ಹಣತೆಗೆ ಹೋಲಿಸಿದಾರೆ ಮಹಿಳೆಯರನ್ನ. ಅದಕ್ಕೋಸ್ಕರ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಮಹಿಳೆಯರನ್ನ ಇಲ್ಲಿ ಯಾವುದೇ ರೀತಿ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅದ್ರಲ್ಲಿಂದ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದು, ಹಾಗೂ ಮಕ್ಕಳು ನೋಡ್ಬೋದು. ಯಾಕಂದ್ರೆ ಇದರಲ್ಲಿ ದೈವ ಭಕ್ತಿನೂ ಇದೆ. ತುಂಬಾ ಚೆನ್ನಾಗಿದೆ. ಕಾಮಿಡಿನೂ ಇದೆ. ತುಂಬಾ ಎಂಟರ್ಟೈನ್ಮೆಂಟ್. ಲಾಸ್ಟ್ ವರ್ಗು ಬೋರ್ ಆಗಲ್ಲ ಫಿಲಮ್. ತುಂಬಾ ಚೆನ್ನಾಗಿ ನೋಡ್ಬೋದು. 100 days ಓಡ್ಲಿ ಅಂತ ನನ್ನ ಆಶೀರ್ವಾದ. ತುಂಬಾ ಚೆನ್ನಾಗಿದೆ ಸಿನಿಮಾ. ನೋಡಿ, ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ನಂಗೂ ತುಂಬಾ ಇಷ್ಟ ಆಯ್ತು ಮೂವಿ. ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಹೊಸ ಮುಖ ಪರಿಚಯಗಳಿಗೂ ಕೊಟ್ಟಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಮೂವಿ ನೋಡಿ. ಹೆಣ್ಣಿನ ಬಗ್ಗೆ ಒಂದು ಮಹತ್ವ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ತುಂಬಾ ಟಚ್ ಆಯ್ತು. ವೆರಿ ನೈಸ್ ಮೂವಿ ಓವರ್ ಆಲ್. ನನ್ಗಂತೂ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಅವನ ಅಭಿಮಾನಿಗಳ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದಾನೆ. ಇಲ್ಲಾಂದ್ರೆ ವಿಜಯ್ ಪ್ರಸಾದ್ ಸರ್ ಬಿಡೋದಿಲ್ಲ. ಅವನ್ಗೊಬ್ಬನಿಗೆ ಅಲ್ಲ, ಅಲ್ಲಿ ಇರುವಂತ ಎಲ್ಲಾ ಪಾತ್ರಧಾರಿಗಳಿಗೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಸಿದ್ದಾರೆ. ಅವ್ರು ಯಾರಿಗೂ ಒಂದೇ ಟೇಕಲ್ಲಿ ಓಕೆ ಮಾಡೋದೇ ಇಲ್ಲ. 3-4 ಟೇಕ್ ತಗೊಂಡು ಅವರು ಬರ್ದಿರುವಂತ ಸಂಭಾಷಣೆ ಸರಿಯಾಗಿ ಬರೋ ತನಕ ಅವ್ರು ಬಿಡೋದಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ. ನಾನ್ ಆಕ್ಟ್ ಮಾಡಿದೀನಿ ಅನ್ನೋದು ಕಾರಣಕ್ಕಲ್ಲ, ಬಟ್ ನಿಜವಾಗ್ಲೂ ಸಿದ್ಲಿಂಗ್ ತುಂಬಾ ಚೆನ್ನಾಗಿದೆ. ಎಲ್ರೂ ಥಿಯೇಟರ್ಗೆ ಬಂದು ನೋಡಿ. ಯಾರಿಗೂ ಡಿಸಪಾಯಿಂಟ್ಮೆಂಟ್ ಅನ್ನೋದು ಖಂಡಿತ ಆಗಲ್ಲ. ಒಂದು ಡೈಲಾಗ್ ನಲ್ಲೂ ನಿಮ್ಗೆ ಬೇಜಾರು ಅನ್ಸಲ್ಲ. ಎಲ್ಲಾ ಡೈಲಾಗ್ ನಲ್ಲೂ ಕೇಳಿರ್ತೀರಾ ಡೈಲಾಗು, ಬಟ್ ಸ್ಟಿಲ್ ಒಂದು ನಗು ನಿಮ್ಮ ಮುಖದಲ್ಲಿ ತಂದ್ಕೊಡತ್ತೆ. ಸಿದ್ಲಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಸಿನಿಮಾ ಎತ್ಕೊನತ್ತೆ. ಸೊ ಸಿನಿಮಾ ಫ್ಯಾಮಿಲಿ ಸಿನಿಮಾ ಅಲ್ವಾ, ಈವ್ನಿಂಗ್ ಶೋ ಎಲ್ಲ ಸಿನಿಮಾ 100% ಎತ್ಕೊನತ್ತೆ. ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೇನು ನೋಡಿದವರೆಲ್ಲ ಚೆನ್ನಾಗಿದೆ ಸಿನಿಮಾ ಅನ್ನೋಕ್ಕಿಂತ ಒಂದು ಮನಸ್ಫೂರ್ತಿಯಾಗಿ ನಾವು ನೋಡ್ಬೋದು ಸಿನಿಮಾ ಅನ್ನೋದು ನಮಗೆ ಭರವಸೆ ತುಂಬ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್. ಇನ್ನು ನಿಮ್ ಮೂಲಕ ನಾವು ಕೇಳೋದಿಷ್ಟೇ, ಜನ ಬನ್ನಿ ಸಿನಿಮಾ ನೋಡಿ. ಸಿನಿಮಾ ಇಷ್ಟ ಆಗುತ್ತೆ, ಬನ್ನಿ ನೋಡಿ. ಸಿನಿಮಾದ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬ ತಂದೆ ಪಾತ್ರದಲ್ಲಿ ತಂದೆ ಎಷ್ಟೇ ಇದಕ್ಕೆ ಇದು ಮಾಡಿದ್ರು, ತಪ್ಪು ಮಾಡಿದ್ರು, ಲಾಸ್ಟಿಗೆ ತನ್ನ ಮಗಳಾಗಿರ್ತಂತ ಸಣ್ಣ ಮಗುವಿನ ಕಾಲಿಗೆ ಬಿದ್ದು ಒಂದು ಪ್ರಾರ್ಥನೆ ಮಾಡ್ತಾನೆ, ಒಂದು ನಮಸ್ಕಾರ ಮಾಡ್ತಾನೆ. ಅದು ಒಂದು ಸನ್ನಿವೇಶ ತುಂಬಾ ಚೆನ್ನಾಗಿ ಕಾಣ್ಬರ್ತದೆ. ಬೆಳಗ್ಗೆ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಮೋಸ್ಟ್ಲಿ ಕೂಡ ಕನೆಕ್ಟ್ ಆಗಿದೆ. ಅಂದ್ರೆ ಒಬ್ಬ ನಿರ್ಮಾಪಕನಾಗಿ ಹೇಗೆ ರಿಸೀವ್ ಮಾಡ್ತೀವಿ ಸರ್? ನಾವು ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವು ಮೋಸ್ಟ್ ಆಗಿ ನೋಡ್ಬೇಕಾದ್ರೆ ಕಂಟೆಂಟ್ ಹೇಗ್ ಬರುತ್ತೆ, ಅದರೊಳಗಿರುವಂತ ಡೈಲಾಗ್ ಹೇಗೆ ಔಟ್ಪುಟ್ ಕೊಡುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡಿದಂತ ಒಂದು ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗನು ನೋಡ್ಬೇಕಾದಂತ ಸಿನಿಮಾ.
ಆಡಿಯನ್ಸ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಜನ ಆಡಿಯನ್ಸ್ ಈಗ ನಾವೇ ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಈಗ ಆಡಿಯನ್ಸ್ ಮೇಲೆ ಇದೆ. ಪ್ರತಿಯೊಬ್ಬ ಆಡಿಯನ್ಸ್ ಬಂದು ಸಿನಿಮಾ ನೋಡಿ, ನಿಮ್ಮವ್ರು ನೀವು ಆಡಿಯನ್ಸ್ ನೋಡಿ, ಅವರ ದೋಸ್ತುಗಳು ಎಲ್ಲ ಫ್ರೆಂಡ್ಸ್ಗಳನ್ನು ಕರ್ಕೊಂಡ್ಬಂದು ನೋಡಿ, ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಿನಿಮಾ ನೋಡಿ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ. ನಿಮ್ ಪ್ರೋತ್ಸಾಹ ಮಾಡಿದ್ರೆ ಇನ್ನ ಒಂದಷ್ಟು ಸಿನಿಮಾ ಮಾಡಕ್ ನಮಗ್ ಶಕ್ತಿ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್. ಯೋಗಿ ಅವ್ರಿಗೆ ಬಿದ್ದಂತ ವಿಜುವಲ್ಸ್ ನಿಮ್ಗೂ ಬಿದ್ದಿದೆ, ಎಸ್. ಎನರ್ಜಿ ಎಷ್ಟು ಕೊಟ್ಟಿದೆ ಥಿಯೇಟರ್? ತುಂಬಾ ಎನರ್ಜಿ ಕೊಟ್ಟಿದೆ ಸರ್. ತುಂಬಾ ಖುಷಿಯಾಗಿ ಹೊಸ ಫೀಲಿಂಗ್, ಫಸ್ಟ್ ಟೈಮ್ ಫೀಲಿಂಗ್ ಅಲ್ಲ. ತುಂಬಾ ಎಕ್ಸೈಟೆಡ್ ಅಂಡ್ ತುಂಬಾ ನರ್ವಸ್ ಆಗು ಇದೀವಿ, ಗೊತ್ತಿಲ್ಲ. ಅಂದ್ರೆ ಈ ತರದ ಫೀಲಿಂಗ್ ಗಳು ಸಾಮಾನ್ಯ ಅಂದ್ರೆ ಅಟೆಂಪ್ಟ್ ಮಾಡಿರ್ತೀರಿ, ಬಟ್ ಜೆನ್ಯೂನ್ ಆಗಿ ಈ ತರದ ರೆಸ್ಪಾನ್ಸ್ ಬಂದಾಗ ಆಗುವಂತ ಫೀಲಿಂಗ್ ಏನಿದೆ? ತುಂಬಾ ಖುಷಿ ಆಗುತ್ತೆ ಸರ್. ಅಷ್ಟು ವರ್ಷದಿಂದ ಏನ್ ಪರಿಶ್ರಮ ಪಟ್ಕೊಂಡ್ ಬಂದಿದ್ವಿ, ಅದಕ್ಕೆ ಇವತ್ತು ಉತ್ತರ ಜನ ಕೊಟ್ರು. ಈ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ವಿ ಲಾಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ. ಸೊ ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ನಮಗೆ ಎತ್ತೋರ್ಗೆ ಯಜ್ಞಾನು ಮುದ್ದು ಅಂತಾರೆ. ಸೊ ನೀವೆಲ್ಲ ಸರ್ಕ್ಯುಲೇಟ್ ಮಾಡಿ, ನೀವೆಲ್ಲ ನಿಮ್ಮ ಒಪಿನಿಯನ್ ಇಸ್ ವಿಚ್ ಮ್ಯಾಟರ್ಸ್ ಟು ಅಸ್. ಸೊ ಪ್ಲೀಸ್ ಬಂದ್ ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.